ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದಾಗ ಗಲಾಟೆ ಮಾಡಿದ್ದರು. ಆಡಳಿತ ಪಕ್ಷದಲ್ಲಿದ್ದಾಗಲೇ ವಿರೋಧ ಮಾಡಿದ್ದರು. ಇಂದು ಪೆಟ್ರೋಲ್ 3.50 ರೂಪಾಯಿ ಹೆಚ್ಚಿಸಿ ಡೀಸೆಲ್ 3.80 ರೂಪಾಯಿ ಏರಿಕೆ ಮಾಡಿದ್ದಾರೆ. ಈವರೆಗೂ ಲೆಕ್ಕಾಚಾರ ನೀಡಿಲ್ಲ. ಹಾಲಿನ ದರ ಒಂದು ಬಾರಿ 5 ರು ಹೆಚ್ಚಿಸಿ ಮತ್ತೊಮ್ಮೆ 4 ರು ಹೆಚ್ಚಿಸಿ ಒಟ್ಟು 9 ರೂಪಾಯಿ ಏರಿಕೆ ಮಾಡಿದ್ದಾರೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಆರೋಪಿಸಿದ್ದಾರೆ. ಬೆಲೆ ಏರಿಕೆ ಕುರಿತು ಸದನದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ. ಮೆಟ್ರೋ ದರ 100ರಷ್ಟು ಹೆಚ್ಚಿಸಿದ್ದಾರೆ. ಮೆಟ್ರೋ ದರ ಹೆಚ್ಚಳವಾಗಿರುವುದರಿಂದ ಮೆಟ್ರೋಗೆ ಬರುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಮದ್ಯದ ಬೆಲೆ 3 ಬಾರಿ ಹೆಚ್ಚಿಸಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಅವರ ಮನೆಯಿಂದ ತಂದು ಹಾಕುತ್ತಿಲ್ಲ. ಗಂಡಂದಿರ ತಲೆ ಒಡೆದು ಹೆಂಡತಿಗೆ ಕೊಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಂದ ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಅಭಿವೃದ್ಧಿಗೆಂದು ನಯಾ ಪೈಸೆ ಕೊಡುತ್ತಿಲ್ಲ. ಹಾಲಿನ ದರ ಹೆಚ್ಚಿಗೆ ಮಾಡಿ ರೈತರಿಗೆ ನೀಡುತ್ತಿಲ್ಲ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ರೈತರಿಗೆ ಹಾಲಿನ ಬೆಂಬಲ ಬೆಲೆ ನೀಡಿಲ್ಲ. ಇದೊಂದು ಅನಿಷ್ಟ ಸರ್ಕಾರ. ಇಂತಹ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಎಂದು ಕರೆಯುವ ಬದಲು ಟ್ಯಾಕ್ಸ್ ರಾಮಯ್ಯ ಎಂದು ಕರೆಯಬೇಕೆಂದು ವ್ಯಂಗ್ಯವಾಡಿದರು. ಈ ಸರ್ಕಾರದ ಸಾಧನೆ ಟ್ಯಾಕ್ಸ್ ವಸೂಲಿ ಮಾತ್ರ, ಅಭಿವೃದ್ಧಿಗೆ ಹಣ ನೀಡಿಲ್ಲ. ತುರುವೇಕೆರೆ ತಾಲೂಕಿಗೆ ಕಾನೂನು ಪದವಿ ಕಾಲೇಜ್ ಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದೆ. ಸಿಎಸ್ಪುರಕ್ಕೆ ಪಾಲಿಟೆಕ್ನಿಕ್ ಕಾಲೇಜ್ ಕೇಳಿದ್ದೆ. ಎಐಇ ಕಾಲೇಜ್ ಕೇಳಿದ್ದೆ. ಈ ಸರ್ಕಾರ ಮನವಿಗೆ ಸ್ಪಂದಿಸಿಲ್ಲ. ಸಿದ್ದರಾಮಯ್ಯನವರು ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಅನುದಾನ ನೀಡುತ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಪಕ್ಷಾಂತರ ಮಾಡಿಕೊಂಡು ಸೇರಿಕೋ ಎನ್ನುತ್ತಾರೆ. ಕುಮಾರಸ್ವಾಮಿಯವರು 80 ಪೈಸೆ ಪೆಟ್ರೋಲ್ ಕುಮಾರಸ್ವಾಮಿ ಅವರು ರೈಡ್ ಮಾಡಿದಾಗ ತಮ್ಮ ತಿರುಗಿ ಗಲಾಟೆ ಮಾಡಿದ. ಯಡಿಯೂರಪ್ಪನವರು ಸಿದ್ದರಾಮಯ್ಯವರು ಇಬ್ಬರು ಆಡಳಿತ ಪಕ್ಷದಿಂದ ಸಿದ್ದರಾಮಯ್ಯವರೇ ಮಾಡಿದರು. ಇವತ್ತು 3 ರೂಪಾಯಿ 50 ಪೈಸೆ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ನ 3 ರೂಪಾಯಿ 80 ಪೈಸೆ ಮಾಡಿದ್ರು. ಅಂದರೆ ಇದಕ್ಕೆ ಇದುವರೆಗೂ ಅಕೌಂಟ್ ಕೊಟ್ಟಿಲ್ಲ. ನಾನು ಬಹುಶಃ ಮನೆ ಬಜೆಟ್ ಸೆಷನ್ನಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ. ಜೊತೆಗೆ ಹಾಲಿನಂತೂ ಬಿಡಿ 9 ರೂಪಾಯಿ 5 ನ 9 ರೂಪಾಯಿ. ಅಂದರೆ ಕರೆಂಟ್ 34 ಪೈಸೆ ಫರ್ ಯೂನಿಟ್ ಜಾಸ್ತಿ ಮಾಡಿದೆ. ಅಂದರೆ ಈ ಸರ್ಕಾರ ಬರೀ ಟ್ಯಾಕ್ಸ್ ಆಗ್ತದೆ. ಆಮೇಲೆ ಆ ಸಿಟಿ ರೈಲ್ ಇದೆಯಲ್ಲ, ಮೆಟ್ರೋ ಅಂತೂ ಬಿಡಿ 100% ಜಾಸ್ತಿ ಮಾಡ್ತಾರೆ. 50 100 ರೂಪಾಯಿ. ಹೀಗಾಗಿ ಮೆಟ್ರೋದಲ್ಲಿ ಎಲ್ಲ ಜಾತಿ ಮಾಡಿದ್ರೆ ಕಡಿಮೆ ಮಾಡ್ಕೊಂಡಿದ್ದಾರೆ. ಈ ಹೊರತಲ್ಲಿ ಎಲ್ಲಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಆಮೇಲೆ ಲಿಕ್ಕರ್ಗಂತೂ ಬಿಡಿ 3 ಸರಿ ಹಾಕಿದ್ದಾರೆ. ಹೀಗಾಗಿ ಇವ್ರೇನು ಗ್ಯಾರಂಟಿ ಇವ್ರ ಮನೆಯಿಂದ ಏನು ಕೊಡ್ತಾ ಇಲ್ಲ. ಗಂಡಸರು ತಲೆ ಹೊಡೆದು ಹೆಂಗಸರಿಗೆ ಕೊಡ್ತಾವ್ರೆ ಅಷ್ಟೇ. ಈ ಗ್ಯಾರಂಟಿ ಏನು ಈ ರೈತರಿಂದ ಜನಗಳಿಂದ ಈ ಟ್ಯಾಕ್ಸ್ ಮುಖಾಂತರ ಕಲೆಕ್ಟ್ ಮಾಡಿ ಹೆಣ್ಮಕ್ಳಿಗೆ ಕೊಡ್ತಿರೋ ಹೊರತು ಸರ್ಕಾರದಿಂದ 1 ರೂಪಾಯಿ ಕೊಡ್ತಾ ಇಲ್ಲ. ಕಾಂಗ್ರೆಸ್ಸಿಗೆ ಬಂದರೆ ಮಾತ್ರ ಅನುದಾನ ಕೊಡುವುದಾದರೆ ಕಾಂಗ್ರೆಸ್ ಶಾಸಕರಿಗೆ ಸೀಮಿತವಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಕೆಟ್ಟ ಸರ್ಕಾರದ ವಿರುದ್ಧ ವ್ಯವಸ್ಥಿತವಾಗಿ ಹೋರಾಟ ರೂಪಿಸುತ್ತೇನೆ. ಈ ಸರ್ಕಾರ ರೈತರ ತಲೆ ಒಡೆಯುತ್ತಿದೆ, ಜನಸಾಮಾನ್ಯರ ತಲೆ ಒಡೆಯುತ್ತಿದ್ದಾರೆ. ಈ ಬಾರಿ ಬಜೆಟ್ ಮೈಸೂರು ಮತ್ತು ಬೆಂಗಳೂರು ಭಾಗಕ್ಕೆ ಅಷ್ಟೇ ಮೀಸಲಿದ್ದು ಬಜೆಟ್ ಅನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಂಚಿಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.